ಹಾಯ್ ಹಾಲ್ ವೆಲ್ಕಮ್ ಟು ಜಿ ಎಮ್ ಕಿಚನ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಕ್ಯಾರೆಟ್ ಬಾದಾಮ್ ಮಿಲ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಹಾಯ್ ವೆಲ್ಕಮ್ ಟು ಜಿ ಎಮ್ ಕಿಚನ್. ನಾನಿವತ್ತು ನಿಮಗೆ ತೋರಿಸಿರೋ ರೆಸಿಪಿ ಏನಂದರೆ ಕ್ಯಾರೆಟ್ ಬಾದಾಮ್ ಮಿಲ್ಕ್. ಹೀಗೆ ನಾನು ತೊಗೊಂಡಿರುವ ಸಾಮಗ್ರಿಗಳು ಏನಂದರೆ 1 ಗ್ಲಾಸ್ ಹಾಲು, 2 ಕ್ಯಾರೆಟ್ ಪೀಸು, 2 ಟೇಬಲ್ ಸ್ಪೂನ್ ಬಾದಾಮ್ ಮಿಲ್ಕ್ ಪೌಡ್ರು, 2 ಬಾದಾಮ್ ಸೀಡ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತಕ್ಕನಷ್ಟು ಸಕ್ಕರೆ ಹಾಕೋಬೋದು. ಫಸ್ಟು ಸ್ಟವ್ ಆನ್ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ಕ್ಯಾರೆಟ್ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಕ್ಯಾರೆಟ್ನ ಬೇಯಿಸ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ಬೇಯಿಸ್ಕೋಬೇಕು. ಇವಾಗ ಕ್ಯಾರೆಟ್ ಬೆಂದಿದೆ ನೋಡ್ಕೊಳ್ಳೋಣ. ಕ್ಯಾರೆಟ್ ಇಷ್ಟು ಬೆಂದಿದೆ, ಸಾಕು. ಇದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಕ್ಯಾರೆಟು, ಕಾಯಿಸಿ ಇಟ್ಕೊಂಡಿದ್ವಲ್ಲ ಹಾಲು, ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ನೈಸ್ಗಾಗಿದೆಯಾ ನೋಡೋಣ. ಇಷ್ಟು ನೈಸ್ ಆದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೆ, ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿರೋ ಹಾಲೆಲ್ಲ ಇದಕ್ಕೆ ಬಗ್ಗಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿರೋದನ್ನು 1-2 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊತಾ ಇರಬೇಕು. ಮಿಕ್ಸ್ ಮಾಡೋದೆಲ್ಲಾದರೂ ಬಿಟ್ಟರೆ ಅದು ತಳ ಹಿಡಿದ್ಬಿಡುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಇವಾಗ ಈ ಸ್ಟೇಜಲ್ಲಿ ಇವಾಗ ಕುದೀತಾ ಇದೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಮಗಿಷ್ಟು ಶುಗರ್ ಸಾಕು. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ಮಿಲ್ಕ್ ಪೌಡ್ರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಆದಮೇಲೆ 1-2 ಕುದಿ ಬರೋವರೆಗೂ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾಗಿರೋದನ್ನ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿ. ಇವಾಗ ನಾವು ಫಸ್ಟೇ ಬಾದಾಮ್ ಪೀಸ್ನ ಕಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡಿದ್ವಿ. ಅದನ್ನು ಈ ಥರ ಮೇಲೆ ಹಾಕಿ, ಈಗ ಕ್ಯಾರೆಟ್ ಬಾದಾಮ್ ಮಿಲ್ಕ್ ಕುಡಿಯೋದಕ್ಕೆ ರೆಡಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.